ಈತ. ಈಸ್ ದ ಟೀಚರ್ ಆಫ್ ಆಲ್ ಟೀಚರ್ಸ್, ಗುರು ಆಫ್ ಆಲ್ ಗುರುಸ್. ಗುರು ತತ್ವ ಅಂತ ಏನ್ ಕರಿತೀವಿ, ಆ ಗುರು ತತ್ವ ಯಾವ್ದಾದ್ರು ಒಂದು ಮೂರ್ತಿ ರೂಪ ಪಡ್ಕೊಂಡ್ರೆ ಅದು ಹೇಗಿರುತ್ತೆ ಅಂದ್ರೆ ದತ್ತಾತ್ರೇಯನ್ ತರ ಇರುತ್ತೆ. ಅದನ್ನ ಅವರ ಚಿತ್ರದಲ್ಲಿ ಕೂಡ ತೋರಿಸ್ತಾರೆ. 3 ಮುಖಗಳನ್ನ ತೋರಿಸಿದ್ದಾರೆ, 3 ಸಮಾನವಾಗಿ ಬೆಳೆದಿರುವಂತ ಮುಖಗಳು. ಬ್ರಹ್ಮ, ವಿಷ್ಣು, ಶಿವ. ಓಕೆ, ಇಚ್ಛಾ, ಜ್ಞಾನ, ಕ್ರಿಯಾ, ಈ 3 ಶಕ್ತಿಗಳು ಕೂಡ, ಸತ್ವ, ರಜಸ್ಸು, ತಮಸ್ಸುಗಳು, ಈ 3 ಸಮಾನವಾಗಿ ಬೆಳೆದಿರುವಂತದ್ದು, ಬ್ಯಾಲೆನ್ಸ್ ಆಗಿರುವಂತದ್ದು ಯಾವ್ದಿದೆಯೋ ಅದು ದತ್ತಾತ್ರೇಯ. ಓಕೆ, ಅದು ಚಿತ್ರ ನೋಡಿದಾಗೆಲ್ಲ ನಾವ್ ಏನ್ ನೆನಪಿಸ್ಕೋಬೇಕು ಅಂತಂದ್ರೆ, ಯಾರು ಅಭ್ಯಾಸ ಮಾಡ್ತಾರೋ, ಸರಿಯಾಗಿ ಸಾಧನೆ ಮಾಡ್ತಾರೋ, ಸಾಧನೆ ಮಾಡೋ ಸಾಧಕನಿಗೆ ಭವಿಷ್ಯ ಅದು. ಸಾಧನೆ ಮಾಡಿದ್ರೆ ನೀವು ಹಾಗೆ ಆಗ್ತೀರಾ ಅಂತ ಅದೊಂದು ಸಿಂಬಲ್. ಅದು ಸಾಧನೆ ಯಾರು ಮಾಡ್ತಾರೆ ಅವರು ಕೂಡ ತಮ್ಮಲ್ಲಿರುವ 3 ಗುಣಗಳನ್ನ ಮೀರಿ ಬೆಳೀತಾರೆ, ಅಥವಾ 3 ಬ್ಯಾಲೆನ್ಸ್ ಮಾಡ್ಕೋತಾರೆ, ಅದ್ರ ಮೇಲೆ ಹಿಡಿತವನ್ನ ಸಾಧಿಸ್ತಾರೆ, ತಮ್ಮೊಳಗಿರುವಂತ ಇಚ್ಛಾ, ಜ್ಞಾನ, ಕ್ರಿಯಾ ಶಕ್ತಿಗಳ ಮೇಲೆ ಹಿಡಿತ ಸಾಧಿಸ್ತಾರೆ ಅನ್ನೋದಕ್ಕೆ ದತ್ತಾತ್ರೇಯ ಒಂದು ಸಿಂಬಲ್. ಈಸ್ ದ ಸಿಂಬಲ್ teaching those who do abhyasa, sadhana, they become like, they will have balance in 3 gunas, sattva, rajas, tamas, brahma, vishnu, shiva. So ee 3 ಗುಣಗಳಲ್ಲೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. All the 3 will be balanced and the progress will be tremendous, and it happens in degrees. ನಾಟ್ ಎ ಒನ್ ಡೇ ಪ್ರೋಸೆಸ್. ಒಂದಿನ ಧ್ಯಾನ ಮಾಡಿದೆ ಸರಿ ಆಗೋಯ್ತು, ನಾಳೆ ಬೆಳಗ್ಗೆ ಎಲ್ಲರೂ ದತ್ತಾತ್ರೇಯನ್ ತರ ಆಗ್ಬಿಟ್ಟು ಅಂತ ಆ ತರ ಆಗಲ್ಲ. ಹಂಗಿಲ್ಲ. ಅದು ಜನ್ಮಗಳು ಕೂಡ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು. ಈಗಾಗಲೇ ಈ ಧ್ಯಾನ ನೀವು ಇವತ್ತು ಕೂತ್ಕೊಂಡು ನನ್ನ ಜೊತೆಗೆ ಮಾಡ್ತಾ ಇದ್ದೀರಾ ಅಂದ್ರೆ, ಅಥವಾ ಈ ಪಾಠ ಕೇಳಿಸ್ಕೊತಾ ಇದ್ದೀರಾ ಅಂದ್ರೆ, ಈಗಾಗಲೇ ಎಷ್ಟೋ ಜನ್ಮದಲ್ಲಿ ಇದಕ್ಕೋಸ್ಕರ ಕೆಲಸ ಮಾಡಿರ್ತೀರಾ, ಇಲ್ಲಾಂದ್ರೆ ಈ ಪಾಠವೇ ಸಿಗಲ್ಲ. ಓಕೆ, ಕನಿಷ್ಠ ಒಂದು 300-400 ಜನಕ್ಕೆ ಇನ್ಫಾರ್ಮೇಶನ್ ಹೋಗಿದೆ ಇವತ್ತು ಈ ವಿಷಯ ಮಾತಾಡ್ತಾ ಇದೀವಿ ಅಂತ. ಸೊ ಇಲ್ಲೊಂದು 100 ಜನ ಇದೀವಿ ಈಗ, ಆನ್ಲೈನು ಆಫ್ಲೈನ್ ಎಲ್ಲ ಸೇರ್ಕೊಂಡ್ರೆ. 100 ಜನ ಮಾತ್ರ ಯಾಕೆ ಬಂದ್ರು 400-500 ಜನಕ್ಕೆ ಅಂತಂದ್ರೆ, ಈ 100 ಜನ ಮೋಸ್ಟ್ಲಿ ಇವರೆಲ್ಲ ಇಂದಷ್ಟು ಕೆಲಸ ಮಾಡಿದಾರೆ ಒಂದಷ್ಟು, ಅವ್ರಿಗೆ ಅದ್ರ ಲಭ್ಯ ಇದೆ. ಅದು ದೇ ಆರ್ ದ ಚೋಸನ್ ಒನ್ಸ್ ಟು ಗಿವ್ ದ ಟೀಚಿಂಗ್ಸ್.